स्वागत है आपका मॉडर्न एक्सप्रेस में। मैं मुजीबुर रहमान अफजलपुर। बीजापुर में पीपीपी कॉलेज के मामले पर एहतजाज करने वाले मुजाहिरीन ने यतनाल का पुतला जलाकर दिखाया आक्रोश। बीजापुर के पीपीपी कॉलेज के मसले को लेकर शहरियों ने बीजापुर एमएलए बसवनगौड़ा पाटिल के खिलाफ जबरदस्त एहतजाज किया। मुजाहिरीन ने यतनाल का पुतला जलाकर अपना गुस्सा जाहिर किया। यह एहतजाज इस वक्त भड़क उठा जब यतनाल ने मीडिया से गुफ्तगू करते हुए कहा था कि पीपीपी कॉलेज के खिलाफ एहतजाज करने वाले लोग शिवानंद पाटिल के पैसे देकर बुलाए गए गिरेक हैं। इनके इस बयान से एहतजाज करने वालों में शदीद नाराजगी पैदा हुई और लोग बड़ी तादाद में सड़क पर आ गए। मुजाहिरीन का कहना है कि यतनाल का यह बयान बेबुनियाद और अवाम की तौहीन है, इसलिए वो इसके खिलाफ सख्त कार्रवाई का मुतालबा कर रहे हैं। ಬೇಡಿ 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 ಸರಿ ಓ ಸರಿ ದೂರ ಸರಿ ಅರವಿಂದ ಸರಿ ಹಾ ಇನ್ ಸರಿ ಒಬ್ರು ಇಲ್ಲ ನೀವು ಹಚ್ಕೊಂಡ್ರಿ ಮೈ ಮ್ಯಾಗ ಶಾಸಕರಿಗೆ 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 ಬೇಕೇ ಬೇಕು ಬೇಕೇ ಬೇಕು ಹಣ ಪಡೆದು ಹೋರಾಟ ನಡೆಸುತ್ತಿದ್ದಲ್ಲ ಆರೋಪ ಮಾಡುವ ನಗರ ಶಾಸಕ ಎತ್ತಾಳಿಗೆ ನಗರ ಶಾಸಕ ಎತ್ತಾಳಿಗೆ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿಯನ್ನು ಅವಮಾನ ಮಾಡುವ ನಗರ ಶಾಸಕ ಎತ್ತಾಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ 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 ಹೋರಾಟಗಾರರಿಗೆ ಅಪಮಾನ ಮಾಡುವ ನಗರ ಶಾಸಕ ಎತ್ತಾಳ ಅವರಿಗೆ ಪೇಮೆಂಟ್ ಗಿರಾಕಿ ಶಿವಾನಂದ ಪಾಟೀಲ್ ಗಿರಾಕಿ ಎಂದು ಅವೆಲ್ಲ ಮಾಡಿ ನಮಗೆ ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳಿಗೆ ಬೇಕೇ ಬೇಕು ಹೋರಾಟಗಾರರನ್ನು ಅವಮಾನ ಮಾಡಿದಂತ ನಗರ ಶಾಸಕರಿಗೆ ಅವಹೇಳನಕಾರ ನೀಡುವಂತ ನಗರ ಶಾಸಕರಿಗೆ ನಮ್ಮ ಪಕ್ಷದ ಬಂದು ನಮ್ಮ ಹೋರಾಟಗಾರರಿಗೆ ಅವಮಾನ ಮಾಡಿದ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ ಸರ್ಕಾರಿ ಹೋರಾಟ ಸಮಿತಿಗೆ ಜಯವಾಗಲಿ ಹೋರಾಟಗಾರರಿಗೆ ಅವಮಾನಿಸಿದ ಶಾಸಕರಿಗೆ बड़ी क्या
ಶಾಸಕರಿಗೆ ಹೋರಾಟಗಾರರಿಗೆ ಅವಮಾನಿಸಿದ ಶಾಸಕರಿಗೆ ಹೋರಾಟಗಾರರ ಅವಮಾನ ಮಾಡಿದ ಪೇಮೆಂಟ್ ಗಿರಾಕಿಗಳತ್ತೀರಿ. ಯಾವ ಆಧಾರದಿಂದ ಮಾತಾಡಿದ್ರಿ ಎತ್ತಾಳವ್ರೆ? ಹೇಳ್ರಿ ನೀವು. ನಿಮ್ಮ ತರ ಲೂಟಿ ಮಾಡೋರು ನಾವು? ನಿಮ್ಮ ತರ ಹರಾಮಿತ್ತಿಲ್ಲರಲ್ಲ ನಾವು. ಇವತ್ತು ಹೋರಾಟ ಬಂದ ಸಂದರ್ಭದಲ್ಲಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಮಾರಾಟ ಮಾಡಿ ಮನೆಯಾಗ ಗೊತ್ತಾಗದೇ ಇದ್ದಾಗ ಮನೆಯಾಗ ಯಾರಿಗೆ ಹೇಳದಾನೆ ಹೊಲದಿಂದ ಹೊರಗಡೆ ಮಾರುಕಟ್ಟೆ ಸಾಗಿಸಿ ಬೆಳೆಯನ್ನ ಮಾರಾಟ ಮಾಡಿ ಹೋರಾಟಕ್ಕೆ ಹಾಕಿದ ದುಡ್ಡನ್ನ ಅದು ಗೊತ್ತಿಲ್ಲ ಹೆಸರಲ್ಲ ಮೇ ಮೇಲೆ. ಇವತ್ತು ಗೊತ್ತಂತ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿ ಇವರು ಶಿವಂ ಪಾಟ್ಲಿ ಗಿರಾಕಿ ಅಂತ ಹೇಳ್ತೀವಿ. ಯಾಂತ ನಾಲಿಗೆ ಇಟ್ಟು ಹೊರಸ್ ನಾಲಿಗೆಯನ್ನು ಮಾತಾಡ್ತೀವಿ. ಸ್ವಲ್ಪ ಮಾನ ಮರ್ಯಾದಿದೆ ನಿಮ್ಗೆ? ನೋಡಿದೀರಿ ನಾವು ಯಾವ್ದಾದ್ರು ಬಂದು ಸಾಬೀತು ಬಳಸ್ರಿ. ತಾಕತ್ತಿತ್ತಂದ್ರೆ ಸುಮ್ಮನೆ ಹುಡುಗಾಟ ಎತ್ತಿ ಕೊಡಿದೆ. ನಾವೇನು ಕೂತವ್ರು ಯಾರು ರಾಜಕೀಯದವರೆಲ್ಲ ಯಾವ ಪಕ್ಷ ಸೀಮಿತ ಅಲ್ಲ. ನೀವು ಏನಾರು ಹಾಳಾಗೋರೆ ಕಡೆ ಬಿಜೆಪಿ ಕಾಂಗ್ರೆಸ್ JDS ಅದು ನಮ್ಗೆ ಬೇಕಾಗಿಲ್ಲ. ಒಟ್ಟು ಕೂಡ ದೇಶ ಎಲ್ಲ ಮಾಡಿರಿ ನಾಲ್ಕರೆ ಏನ್ ತಿಳ್ಕೊಂಡಿರಿ ನೀವು? ಪೇಮೆಂಟ್ ಗಿರಾಕಿಗಳ ನಾವು? ನಿನಗೆಲ್ಲ ಯಾತು ನಿನ್ನ ಮೂಲ ಏನು ಆಸ್ತಿ ಇತ್ತು? ನೀ ಏನಿದ್ದಿ ಮೊದಲ ರಾಜಕೀಯ ಮಾಡೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾವ ಅಧಿಕಾರ ಕೇಂದ್ರದ ಮಂತ್ರಿ ಇದ್ವಿ, ಎಷ್ಟು ಸಲ MLA ಆಗಿ ಮೂಲ ಆಸ್ತಿ ಎಷ್ಟಿತ್ತು, ಅಲ್ಲಿಂದ ಇಲ್ಲಿವರೆಗೆ ಅಧಿಕಾರ ಬಂದ ನಂತರ ಏನ್ ಆಸ್ತಿ ಮಾಡಿದೆ ಅಂತಕ್ಕಂಥದ್ದು ಬಹಿರಂಗ ಹೇಳು. ರೊಕ್ಕ ಇಲ್ಲ 500 ಕೋಟಿ ರೂಪಾಯಿ ಕೊಡ್ತಿದ್ರ ಏನು ಬೆವರ್ ಸುಸ್ ದುಡ್ದಿದ್ಯಾ ರೈತಂತರ? ಏನಿದೆ ಮತ್ತೆ 500 ಕೋಟಿ ನೀವು ಹರಾಮಿ ತಿಂತಿದೆ ಜನ ದುಡ್ಡು. ಅದಕ್ಕೆ ನೀವು ನಾಲಿಗೆ ಅರಿಬಿಡ ಆಗ್ತೀರಿ. ನಾಲಿಗೆಗೆ ಬರಿ ಕೊಡ್ಬೇಕಾಗ್ತದ ಹುಷಾರ. ಇಲ್ಲಮೇ ಈ ತರ ಮಾತಾಡಿದ್ರ ಅದಕ್ಕೆ ಇವತ್ತು ನಾವು ಏನ್ ಅಂಬೇಡ್ಕರ್ ವೃತ್ತದಲ್ಲಿ ನಮಗ್ ನೋವಾಗಿದೆ. ಇವತ್ತ ಪೊಲೀಸ್ ಇಲಾಖೆ ಬರೀ ಹೇಳ್ರಿ ನೀವು ಇದಕ್ಕೆ ಏನ್ ಮಾಡ್ತೀರಿ ನೀವೇ? ಇಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತ ಸುಮೋಟೋ ಕೇಸ್ ದಾಖಲು ಮಾಡ್ಕೋರಿ ನೀವು. ಸುಮೋಟೋ ಕೇಸ್ ದಾಖಲು ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಒಳಗೆ ಹಾಕಿರೋನ್ನ ಏನ್ ತಿಳ್ಕೊಂಡಲ್ಲ. ಅದಕ್ಕೆ ನಾನು ಇವತ್ತ ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ. ಎಲ್ಲಿವರೆಗೂ ಕೂಡ ನಾವು ಸಮಾಧಾನ ಮಾಡ್ಕೋಬೇಕಿದ್ದಾನ. ನಮ್ಮಟ್ಟಿಗೆ ನಾವು ಹೋರಾಟ ಮಾಡ್ತೇವೆ. ಜಿಲ್ಲೆಯಲ್ಲಿ ಅನ್ಯಾಯ ಮಾಡ್ತಾ ಸರ್ಕಾರ ಶಾಸಕವಾಗಿದ್ದಲ್ಲಿ ಬೇಡ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕಂತ ನಮ್ಮ ಪಾಡಿಗೆ ನಾವು ಯಾರೋ ತಂದು ಕತ್ತು ಊಟ ಮಾಡಿ ನೀವು ದುಡ್ಕೊಂಡಿದ್ದೇವೆ. ನಿಮ್ಮ ಸಮಾಧಾನ ಆಗೋದ ಇವತ್ತು ಸರ್ಕಾರಕ್ಕೆ. ಪೊಲೀಸ್ ಇಲಾಖೆಯವರು ನೀವು ಅರ್ಥ ಮಾಡ್ಕೋರಿ. ನಿಮ್ಮ ರೈತರ ಮಕ್ಕಳು ಅದಾರ ಇಲ್ಲಿ, ನಿಮ್ಮ ಮಕ್ಕಳು ಅದಾರ, ನಾಳೆ ನಿಮ್ಮ ಮಕ್ಕಳು ಕೂಡ ಮೆಡಿಕಲ್ ಓದ್ತಾ ಇರತಕ್ಕಂಥದ್ದು ನೀವು ಕೂಡ ಆತ್ಮಾವಲೋಕನ ಮಾಡ್ಕೊಡ್ರಿ. ಇವತ್ತು ನಗರ ಶಾಸಕರು ನಾವು ಇವತ್ತು ಮಾತಾಡ್ತಾ ಇದ್ರೆ ಸುಮ್ಮನೆ ಕೂಡಕ್ಕಾಗ್ತದ? ಅದಕ್ಕೆ ಇವತ್ತು ನಾವು ಇಲ್ಲೇ ಅಂಬೇಡ್ಕರ್ ವೃತ್ತದಲ್ಲಿ ಅವ್ರ ಪ್ರತಿಕೃತಿ ಧ್ಯಾನ ಮಾಡೋಕೆ ತಯಾರಾದ್ರೆ ಪೊಲೀಸ್ ಇಲಾಖೆ ನಿಮ್ಮ ಸಿಬ್ಬಂದಿಯವರು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಇಲಾಖೆ ತಮಗೆಲ್ಲ ಮಾಡಬೇಡ್ರಿ, ಅದು ಅಪಮಾನ ಆಗ್ತದ ಅವ್ರಿಗೆ. ಮತ್ತೆ ನಮಗೆ ಅಪಮಾನ ಮಾಡಿದ್ರೆ ನೀವೇನು ಹೇಳ್ತೀರಿ ಹೇಳ್ರಿ? ಈಗ ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡ್ತೀವಿ ನಾವು, ನಮಗೆ ಅಪಮಾನ ಮಾಡ್ಯಾರಲ್ಲ ಅದಕ್ಕೆ ನೀವೇನು ಕ್ರಮ ತಗ್ತಾರೆ ಅಂತ ಮೇಲೆ ಅದನ್ನು ಸ್ಪಷ್ಟೀಕರಣ ಕೊಡ್ರಿ. ನಾವು ಮಾಡ್ತೇವೆ. ನೀವೇ ನಮ್ಗೆ ಕ್ರಿಮಿನಲ್ ಕೇಸ್ ಹಾಕಿ ಏನು ವಾತಾವರಣ ಹಾಕಿರಿ ನಮ್ ಬಿಡುದಲ್ಲ. ನಾವು ನೀವು ಹೇಳೋಣ ಕೇಳೋದಿಲ್ಲ. ಮೆಡಿಕಲ್ ಕಾಲೇಜ್ ಅವ್ರು ಮಾಡಿ ಬಿಳ್ಳಿ ಅವ್ರು ಏನಕ್ಕೆ ಕೊಡೋದಕ್ಕ ಅವ್ರ ಬಳಿ ಸಾವಿರಾರು ಕೋಟಿ ರೂಪಾಯಿ ಅದಾವು. ಅವ್ರ ಖಾಸಗಿಯರೇ ಮಾಡಲಿ, ಸುಡುಗಾಡ ಮಾಡಲಿ, ನಾ ಏನ್ ಹೇಳಲ್ರಿ. ಜನ ತೆರಿಗೆ ಕಟ್ಟೋದ ಮಾಡ್ತಾರ ಅವ್ರು, ಸುಮ್ಮನೆ ನಮ್ಗೆ ಗೊತ್ತಿಲ್ಲ. ನೀವೇನು ಮಾಡ್ರಿ. ಅದಕ್ಕಾಗಿ ಏನು ಸರ್ಕಾರ ಹೋರಾಟಗಾರರಿಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಇದು ಬಹಳ ಗಂಭೀರತೆ ಪಡೆಯಲಾಗ್ತದ.